ಹಾಯ್ ನಮಸ್ಕಾರ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಪೈನಾಪಲಿಂದ ಸಿಹಿ ಗೊಜ್ಜು ಅನ್ನೋ ರೆಸಿಪಿನ ಮಾಡಿದ್ವಿ. ಬಿಸಿ ಅನ್ನದ ಜೊತೆ ಈ ಗೊಜ್ಜನ್ನು ಹಾಕ್ಕೊಂಡು ಊಟ ಮಾಡ್ತಾಯಿದ್ರಿ. ಎಷ್ಟು ಊಟ ಮಾಡಿದ್ವಿ ಅಂತ ನನಗೆ ಗೊತ್ತಿರಲ್ಲ. ಇದನ್ನು ಮಾಡೋದು ತುಂಬ ಈಸಿ. ತೋರಿಸ್ತೀವಿ ಇವಾಗ ಹೇಗೆ ಮಾಡೋದು ಮತ್ತು ಏನು ಬೇಕು ಮಾಡೋದಕ್ಕೆ ಅಂತ. ಚೆನ್ನಾಗಿ ತೊಳ್ಕೊಂಡಿರೋ ಒಂದು ಪೈನಾಪಲ್ ಹಣ್ಣು, ಹಾಗೆ ಇದನ್ನು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಹೆಚ್ಚಿಟ್ಕೊಂಡಿದ್ದೀವಿ. ಈಗ ಒಂದು ಪಾತ್ರೆನ ಬಿಸಿ ಮಾಡಿ ಅದು ಬಿಸಿಯಾದ ನಂತರ ಎಣ್ಣೆನ ಹಾಕಿ, ಆ ಎಣ್ಣೆ ಬಿಸಿ ಆದಮೇಲೆ ಕಡಲೆಬೇಳೆನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು. ಖಂಡಿತ ನೀವೊಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಲ್ಲ ವೀಡಿಯೋಸ್ನ ನೋಡಿ ಲೈಕ್ ಮತ್ತು ಶೇರ್ ಮಾಡಿ. ಇವಾಗ ಸ್ವಲ್ಪ ಮೆಂತ್ಯನ ಹಾಕ್ಕೊಂಡಿದ್ದೀವಿ. ಮೆಂತ್ಯನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಆ ನಂತರ ನಾವು ಇವಾಗ ಸ್ವಲ್ಪ ಉದ್ದಿನ ಬೇಳೆನ ಹಾಕ್ಕೊಳ್ಬೇಕು. ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಪೈನಾಪಲ್ ಹಣ್ಣು ಹಾಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಈ ಥರ ರೆಸಿಪಿನ ಕೂಡ ಮಾಡಿ ಊಟ ಕೂಡ ಮಾಡ್ಬೋದು. ಇವಾಗ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೀವಿ. ಹಾಗೆ ಸ್ವಲ್ಪ ಜೀರಿಗೆ, ಆಮೇಲೆ ಇವೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಬಿಳಿ ಎಳ್ಳನ್ನು ನಾವು ಹಾಕ್ಕೊಳ್ಬೇಕು. ಇವೆಲ್ಲವನ್ನು ಹಾಕಿ ಸ್ವಲ್ಪ 1-2 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆ ನಂತರ ನಾವು ಒಣಮೆಣಸಿನಕಾಯಿನ ಹಾಕ್ಕೊಂಡಿದ್ದೀವಿ ಹುರಿಯೋದಕ್ಕೆ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಒಣಮೆಣಸನ್ನು ಉಪಯೋಗಿಸ್ಬೋದು. ಇಲ್ಲಿ ಒಣಮೆಣಸು ಗರಿ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಒಣಗಿರುವ ಕಾಯಿಯ ಚೂರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಣ ಕೊಬ್ಬರಿನ ಸಣ್ಣ ಸಣ್ಣ ಅಥವಾ ಉದ್ದ ಹೋಳುಗಳನ್ನಾಗಿ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಕೊಬ್ಬರಿ ಸ್ವಲ್ಪ ಕೆಂಪಾಗೋ ತನಕ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಚಪಾತಿ ಹಾಗೆ ದೋಸೆಗೆ ಕೂಡ ಉಪಯೋಗಿಸ್ಬೋದು ಕಾಂಬಿನೇಷನ್ ಆಗಿ. ಇವಾಗ ಹುರಿದಿರುವ ಪದಾರ್ಥಗಳನ್ನು ಒಂದು ಬೌಲ್ನಲ್ಲಿ ತೆಗೆದಿಟ್ಕೊಳ್ಬೇಕು. ನಂತರ ಅದೇ ಪಾತ್ರೆಗೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕಿ ಬಿಸಿ ಆದಮೇಲೆ ಸಾಸಿವೆನ ಹಾಕ್ಕೊಳ್ಬೇಕು. ನಂತರ ಕರಿಬೇವನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಇವಾಗ ಹೆಚ್ಚಿರುವ ಪೈನಾಪಲ್ ಹೋಳುಗಳನ್ನು ನಾವು ಹಾಕ್ಕೊಳ್ಬೇಕು ಇದಕ್ಕೆ. ಹಾಗೆ ಕೈಯಾಡಬೇಕು. ಸ್ವಲ್ಪ ಹೊತ್ತು ಇದನ್ನು ನಾವು ಫ್ರೈ ಮಾಡಬೇಕಾಗುತ್ತೆ. ಹಾಗೆ ಇದೇ ಸಂದರ್ಭದಲ್ಲಿ ಅರಿಶಿಣವನ್ನು ಕೂಡ ನಾವು ಚಿಟಿಕೆಯಷ್ಟು ಹಾಕ್ಕೊಳ್ಬೇಕು. ಇದು ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೆ ಉಪ್ಪನ್ನು ಸೇರಿಸ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ಹಾಗೆ ಒಂದು ತುಂಡು ಬೆಲ್ಲವನ್ನು ಕೂಡ ಹಾಕಿ ಇದನ್ನು ಚೆನ್ನಾಗಿ ಕೈಯಾಡಬೇಕು. ಇವಾಗ ಒಂದು ಮಿಕ್ಸಿ ಜಾರ್ಗೆ ಹುಣಸೆ ಹಣ್ಣನ್ನು ಹಾಕಿ, ಹಾಗೆ ನಾವು ಫ್ರೈ ಮಾಡಿರುವಂಥ ಪದಾರ್ಥಗಳನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಬೆರೆಸಿ ಚೆನ್ನಾಗಿ ರುಬ್ಕೊಂಡು ನುಣ್ಣಗೆ ಫ್ರೈ ಆಗ್ತಾ ಇರೋ ಪೈನಾಪಲ್ ಹೋಳುಗಳ ಮಿಶ್ರಣಕ್ಕೆ ಇದನ್ನು ಹಾಕಿದ್ರೆ ಪೈನಾಪಲ್ ಗೊಜ್ಜು ಆಲ್ಮೋಸ್ಟ್ ರೆಡಿ ಆಗುತ್ತೆ. ನಿಮ್ಮ ಅಳತೆಗೆ ತಕ್ಕಂತೆ ನೀವು ನೀರನ್ನು ಹಾಕ್ಕೊಳ್ಬೋದು. ಒಂದ್ಸಲಿ ಮಾಡಿ ತುಂಬಾ ಚೆನ್ನಾಗಾಗುತ್ತೆ. ಮಾವಿನ ಹಣ್ಣಲ್ಲೂ ಕೂಡ ನಾವು ಈ ಥರ ಗೊಜ್ಜನ್ನು ಮಾಡ್ಬೋದು. ಹಾಗೆ ಹಾಗಲಕಾಯಿ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಸಾಧ್ಯ ಆದರೆ ಅದನ್ನು ಮಾಡ್ತೀವಿ. ನಾವಿಲ್ಲಿ ಜಾಸ್ತಿ ನೀರನ್ನು ಬಳಸಿಲ್ಲ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಾಗಿತ್ತು. ಚಪಾತಿ ರೊಟ್ಟಿ ಈ ಥರದಕ್ಕಾದರೆ ಇನ್ನೂ ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ನಡೆಯುತ್ತೆ. ನಾವಿದು ಅನ್ನಕ್ಕೆ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ನೀರು ಹಾಕಿ ಮಾಡಿದ್ದೀವಿ. ನಾನು ಮೊದಲೇ ವಿಡಿಯೋದಲ್ಲಿ ಹೇಳಿದಾಗೆ ಯಾವುದೇ ಪದಾರ್ಥ ಮಾಡುವಾಗಲೂ ಮಧ್ಯ ಈ ಥರ ಕುದ್ರೆ ಅದಕ್ಕೆ ಏನೂ ಕಡಿಮೆ ಆಗಿಲ್ಲ, ಅಡುಗೆ ತುಂಬ ಚೆನ್ನಾಗಾಗಿದೆ ಅಂತ ಹೇಳ್ತಾರೆ. ಇಲ್ಲಿ ಕೂಡ ಅದೇ ಆಗಿದೆ. ಯಾವುದೇ ಹಾಕಿರುವ ಪದಾರ್ಥಗಳಲ್ಲಿ ಪ್ರಮಾಣದಲ್ಲಿ ಏನೂ ಕೊರತೆ ಆಗಿಲ್ಲ. ಹಾಗಾಗಿ ಇದು ಮಧ್ಯ ಕುದೀತಾ ಇದೆ. ನಮ್ಮ ಅಡುಗೆ ತುಂಬ ಸೂಪರ್ ಸಕ್ಸಸ್ ಆಗಿದೆ. ಥ್ಯಾಂಕ್ ಯು.